ಮಾರನಾಥ, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಶಲೋಮ್. ಪ್ರಿಯರಾದ ದೇವರ ಮಕ್ಕಳೇ, ಈ ದಿನದಲ್ಲಿ ದೇವರು ನಮ್ಮೆಲ್ಲರ ಹಿತಕ್ಕಾಗಿ ಭಕ್ತನು ಹೇಳುವ ಒಂದು ವಾಕ್ಯ ನಮಗೆ ತಲುಪಿಸಿದ್ದಾರೆ. ಸಿದ್ಧರಾಗಿ ನಾವು ಆಯ್ತರಾಗಿ ಕೇಳೋಣ. ಬನ್ನಿ, ಫಿಲಿಪಿಯರ್ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 11ನೇ ವಚನ, ದ ಬುಕ್ ಆಫ್ ಫಿಲಿಪಿಯನ್ಸ್ 4:11. ಕೊರತೆಯಲ್ಲಿ ಇದ್ದೇನೆಂದು ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿದ್ದನು ಕಲಿತುಕೊಂಡಿದ್ದೇನೆ. ಆಮೆನ್, ಹಲ್ಲೆಲೂಯಾ. ನಾಟ್ ದಟ್ ಐ ಸ್ಪೀಕ್ ಇನ್ ರೆಸ್ಪೆಕ್ಟ್ ಆಫ್ ವಾಂಟ್, ಬಟ್ ಐ ಹ್ಯಾವ್ ಲರ್ನ್ಡ್ ಇನ್ ವಾಟ್ ಸೋ ಎವರ್ ಸ್ಟೇಟ್ ಐ ಆಮ್, ದೇರ್ ವಿತ್ ಬಿ ಕಂಟೆಂಟ್. ಆಮೆನ್. ಭಕ್ತನು ಈ ಮುಂಜಾನೆ ನಮ್ಮ ಸಂಗಡ ಮಾತಾಡುವ ಒಂದು ಧೈರ್ಯದ ಮಾತು, ನಮ್ಮನ್ನು ಬಲಪಡಿಸಿರುವ ಮಾತು, ಭಕ್ತನ ಅನುಭವದ ಒಂದು ಮಾತು. ಅದೇನೆಂದರೆ, ಕೊರತೆಯಲ್ಲಿದ್ದೀನಿ, ಇದು ಸತ್ಯ. ಅದೇ ತಾನೆ, ಇಲ್ಲ ಅಂತ ಹೇಳುವುದಿಲ್ಲ. ಬಟ್ ಈ ಕೊರತೆಯಲ್ಲಿ ನಾನು ಯಾವ ಸ್ಥಿತಿಯಲ್ಲಿದ್ದೀನೋ, ನಾನು ಆ ಸ್ಥಿತಿಯಲ್ಲಿ ಸಂತೋಷವುಳ್ಳವನಾಗಿದ್ದೀನಿ ಅಂತ ಇರಬೇಕಂತ ನಾನು ಕಲಿತುಕೊಂಡಿದ್ದೇನೆ. Learning is the most important thing in the midst of trials, in the midst of problems. ಸಮಸ್ಯೆಗಳ ಮಧ್ಯದಲ್ಲಿ ಅನೇಕರು ಅಹಿತಕರವಾದ ಯೋಚನೆಗಳಿಂದ, ಲೋಕ ಸಂಬಂಧವಾದ ಯೋಚನೆಗಳಿಂದ ಕೆಲವರು ಸೋತು ಹೋಗುತ್ತಾರೆ, ಕೆಲವರು ನಾನಾ ವಿಧವಾದ ಪ್ರಯತ್ನಗಳು ಮಾಡಬಹುದು. ಆದರೂ ನನ್ನ ಪ್ರಿಯ ದೇವರ ಮಕ್ಕಳೇ, ಸಹೋದರ ಸಹೋದರಿಯರೇ, ಈ ಒಬ್ಬ ಭಕ್ತರಿದಾರಲ್ವಾ, ಈ ಭಕ್ತನು ಹೇಳುತ್ತಾ ಇದ್ದಾನೆ, ನನಗೂ ಕೂಡ ಕಷ್ಟ ಉಂಟು, ನನ್ನ ಜೀವನದಲ್ಲಿ ಕೂಡ ಬರವಿದೆ, ನನ್ನ ಜೀವನದಲ್ಲಿ ಕೂಡ ಅವಮಾನಗಳಿವೆ. ಇವೆಲ್ಲರ ಮಧ್ಯದಲ್ಲಿ ನಾನು ಇವುಗಳನ್ನು ಹೇಗೆ ನಾನು ಜಯಿಸಿ ಹೊರಗೆ ಬರಬೇಕಂತ ನಾನು ಕಲಿತುಕೊಂಡಿದ್ದೀನಿ. ಆದ್ರಿಂದ ನಾನು ಸಂತುಷ್ಟನಾಗಿದ್ದೇನೆ. ಆಮೆನ್. ಯಾರು ಕಷ್ಟದಲ್ಲಿ ಹೊರಗೆ ಬರೋದು ಪ್ರಯತ್ನ ಪಡುತ್ತಾರೋ, ಪ್ರಯತ್ನ ಪಟ್ಟು ಹೊರಗೆ ಬರೋದು ಕಲಿತುಕೊಳ್ಳುತ್ತಾರೋ, ಅವ್ರು ಯಾವತ್ತೂ ಬಾಡಿ ಹೋಗೋದಿಲ್ಲ ರೀ. ಅವರು ಯಾವಾಗಲೂ ಸಂತೋಷವಾಗಿರುತ್ತಾರೆ. ಯಾಕಂದ್ರೆ ನಾವು ನಂಬಿರೋ ದೇವರು ನಮ್ಮ ಕೈ ಬಿಡಲ್ಲ ಅಂತ ದೇವರು ವಾಗ್ದಾನ ಕೊಟ್ಟಿದ್ದಾರೆ. He doesn't leave us. He is the God who always protects us. ಆ ಹಿತಕರವಾದ ದೇವರು, ಆ ಒಳ್ಳೆ ದೇವರು, ಆ ಯೇಸು ಕ್ರಿಸ್ತನು ನಮ್ಮ ಸಂಗಡವಿರುವಾಗ ನಾವು ಯಾಕೆ ಚಿಂತಿಸಿ, ನಾವು ಯಾಕೆ ಶೋಧನೆಗೆ ಒಳಗಾಗಲಿ? ಭಕ್ತನು ಹೇಳುತ್ತಾ ಇದ್ದಾನೆ, ನಾನು ನನ್ನ ಕಷ್ಟ ಕಾಲದಲ್ಲಿ ಹೇಗೆ ಹೊರಗ ಬರಬೇಕು, ಹೇಗೆ ನಾನು ಸಂತುಷ್ಟನಾಗಿರಬೇಕಂತ ನಾನು ಕಲಿತುಕೊಂಡಿದ್ದೀನಿ. ಆ ಭಕ್ತನೀರ ಈ ಮುಂಚಾನೆ ನಮ್ಮ ಜೊತೆಯಲ್ಲಿ ಹೇಳುತ್ತಾ ಇದ್ದಾನೆ, ನಾನು ಯಾವ ದೇವರ ರುಚಿಯನ್ನು ಕಂಡಿದ್ದೀನೋ, ಯಾವ ದೇವರನ್ನ ಹಿಂಬಾಲಿಸ್ತಾ ಇದ್ದಾನೋ, ಆ ದೇವರನ್ನು ನೀವು ಕೂಡ ಹಿಂಬಾಲಿಸಿ ಆ ದೇವರ ಮೇಲೆ ಪೂರ್ಣ ಭರವಸೆ ಇಡಿರಿ. ನೀವು ಕೂಡ ಕಷ್ಟ ಕಾಲದಲ್ಲಿ ನಗುನಗುತ್ತಾ ಆ ದಿನವನ್ನು ಕಲಿಯೋದಕ್ಕೂ, ನಗುನಗುತ್ತಾ ಆ ವಾರವನ್ನು ಕಲಿಯೋದಕ್ಕೂ, ನಗುನಗುತ್ತಾ ಆ ತಿಂಗಳನ್ನು ಕಲಿಯೋದಕ್ಕೂ ದೇವರು ಸಹಾಯ ಮಾಡುತ್ತಾರೆ. ಪ್ರಿಯರಾದ ದೇವರ ಮಕ್ಕಳೇ, ಆ ಭಕ್ತನು ಹೇಗೆ ಕಲಿತುಕೊಂಡಿದ್ದಾನೋ, ನಾವು ಕೂಡ ಈ ದಿನಗಳಲ್ಲಿ ಕಲಿತುಕೊಂಡರೆ ಎಂಥ ದೊಡ್ಡ ಅಪಾಯ ಬಂದರೂ ಕೂಡ ಗೆದ್ದು ಹೊರಗೆ ಬರೋದಕ್ಕೂ ದೇವರು ಸಹಾಯ ನೀಡುತ್ತಾರೆ, ಬಲ ನೀಡುತ್ತಾರೆ. ನನಗಲ್ಲಿ ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕವನ್ನು ಸೃಷ್ಟಿಸಿದ ನನ್ನ ಪ್ರೀತಿಯುಳ್ಳ ತಂದೆ, ಹೇಗೆ ಪೌಲು ಭಕ್ತನು ಸ್ವಾಮಿ ಕಷ್ಟದ ಸಮಯದಲ್ಲಿ ಹೇಗೆ ನಾನು ಗೆದ್ದು ಹೊರಗೆ ಬರಬೇಕು, ಹೇಗೆ ಜೀವಿಸಬೇಕಂತ ಕಲಿತುಕೊಂಡಿದ್ದಾನೋ, ನಮ್ಮಲ್ಲಿ ಕೂಡ ನಾವು ಕೂಡ ಸ್ವಾಮಿ ಅದೇ ರೀತಿಯಾಗಿ ಕಲಿತುಕೊಳ್ಳೋದಕ್ಕೂ ನಿನ್ನ ಆತ್ಮದಿಂದ ನಮ್ಮನ್ನು ಬಲಪಡಿಸಯ್ಯ. ಹೌದು ರಾಜ, ನಾವೆಲ್ಲರೂ ಒಂದಾನಾದೊಂದು ವಿಷಯದಲ್ಲಿ ಕೊರತೆ ಆಗಿದ್ದೀವಿ. ಆದರೂ ಸ್ವಾಮಿ ನಿನ್ನ ಧೈರ್ಯ ನಮ್ಮನ್ನು ತುಂಬಿಸಿ, ನಿನ್ನ ಅಪ್ಪ ಒಳ್ಳೆ ತರಬೇತಿಯನ್ನು ನಮ್ಮನ್ನು ಕಳಿಸಿ, ನಾವು ಕೂಡ ಕಲಿತುಕೊಂಡಿರುವ ಮಕ್ಕಳಾಗಿ ನಿನ್ನ ಕಡೆ ಎದುರು ನೋಡುವ ಮಕ್ಕಳಾಗಿರಬೇಕು ರಾಜ. ಅಪ್ಪ, ನೀನು ಸಮಾಧಾನ, ನಿನ್ನ ಸುಖ, ನಿನ್ನ ನಗು ನಮ್ಮನ್ನು ಕೊಟ್ಟು ಬಲಪಡಿಸೋ ತನಕ ಪ್ರತಿದಿನ ನಿನ್ನ ಬಳಿಯಲ್ಲಿ ಹೀಗನೇ ಬರುತ್ತೀವಯ್ಯ. ಯೇಸು ಕ್ರಿಸ್ತನ ಅತಿ ಉತ್ತಮವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ನಾಳೆ ಮರಳಿ ನಾವು ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರನ್ನು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.